Back students, in the previous class we discussed about the phenomenon of photoelectric effect. Okay, photoelectric effect is a phenomenon of emission of electrons from a metal surface when the light of suitable energy is incident on it. Okay, photoelectric effect was discovered by Heinrich Hertz in 1887. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಗೊತ್ತಾಗಿದೆ ನಮಗೆ ಹರ್ಟ್ಸ್ ಫಸ್ಟ್ ಡಿಸ್ಕವರ್ ಮಾಡಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಹರ್ಟ್ಸ್. ಹಾಗಾದರೆ ಅವರು ಹೇಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮೂಲಕ ಅವ್ರು ಏನು ಮಾಡಿದ್ರು, ಫೈಂಡ್ ಔಟ್ ಮಾಡಿದ್ರು. ಓಕೆ, ಡೈರೆಕ್ಟ್ಲಿ ಅವರಿಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಗೊತ್ತಾಗಲಿಲ್ಲ. ಈ ಮೇಡ್ ಸಮ್ ಅಬ್ಸರ್ವೇಷನ್ಸ್. ಓಕೆ, ಅಲ್ಲಿ ಸಮ್ ಎಕ್ಸ್ಪೆರಿಮೆಂಟನ್ನು ಮಾಡಿ ಅವರು ಅಬ್ಸರ್ವ್ ಮಾಡಿದ್ರು. ಹಾಗಾದರೆ ವಾಟ್ ಈಸ್ ದ ಅಬ್ಸರ್ವೇಷನ್ ಆಫ್ ಹರ್ಟ್ಸ್ ಅಬೌಟ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಓಕೆ, ವೆನ್ the ultraviolet radiation from arc lamp. ಓಕೆ, ಇಲ್ಲಿ ನಮಗೆ ಆರ್ಕ್ ಲ್ಯಾಂಪ್ ಇದೆ. ಇಲ್ಲಿಂದ ಅವ್ರು ಏನು ಮಾಡಿದ್ರು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ನಥಿಂಗ್ ಬಟ್ ಯು ವಿ ರೇಸ್. ಇಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್. ಓಕೆ, ದೀಸ್ ರೇಡಿಯೇಷನ್ಸ್ ಫ್ರಮ್ ಆನ್ ಆರ್ಕ್ ಲ್ಯಾಂಪ್ ಈಸ್ ಮೇಡ್ ಟು ಫಾಲ್ ಆನ್ ಎ ಎಮಿಟರ್ ಪ್ಲೇಟ್. ಈಗೇನು ಮಾಡಿದ್ರು ಅವರು, ಇದು ಇಲ್ಲಿಂದ ಬರೋ ರೇಸ್ ಇದ್ರ ಮೇಲೆ ಬೀಳೋ ಹಾಗೆ ಮಾಡಿದ್ರು. ಓಕೆ, ನಮಗೆ ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ನೋಡಿದ್ದೀವಿ. ವೆನ್ ದ ರೇಡಿಯೇಷನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆನ್ ಎ ದಟ್ ಮೆಟಲ್ ಸರ್ಫೇಸ್, ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸ್, ಅಲ್ಲೇನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಮಿಟ್ ಆಗುತ್ತೆ. ಓಕೆ, ಸೊ ಅದು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ದಟ್ ವಿಲ್ ಎಮಿಟ್. ದೀಸ್ ಎಮಿಟೆಡ್ ಎಲೆಕ್ಟ್ರಾನ್ಸ್ ವಿಲ್ ಡಿಟೆಕ್ಟೆಡ್ ಇನ್ ದ ಡಿಟೆಕ್ಟ್. ಅಲ್ಲೇನಾಗ್ತಾ ಇತ್ತು, ಒಂದು ಡಿಟೆಕ್ಟ್ ಪ್ಲೇಟನ್ನು ಇಟ್ಟ. ಓಕೆ, ಫಸ್ಟ್ ಆರ್ಕ್ ಲ್ಯಾಂಪ್ ಇದೆ, ಆರ್ಕ್ ಲ್ಯಾಂಪಿಂದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಬಂತು. ಇಲ್ಲೊಂದು ಮೆಟಲ್ ಸರ್ಫೇಸನ್ನು ಇಟ್ಟ, ಮೆಟಲ್ ಪ್ಲೇಟನ್ನು ಇಟ್ಟಿದ್ದಾರೆ. ಆ ಪ್ಲೇಟನ್ನು ನಾವು ಎಮಿಟರ್ ಪ್ಲೇಟ್, ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಅವು ಎಮಿಟ್ ಆಗುತ್ತೆ. ಎಲ್ಲಿಂದ? ಬೈ ಯೂಸಿಂಗ್ ದಿಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನ ಯೂಸ್ ಮಾಡ್ಕೊಂಡಲ್ಲಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾಯಿದೆ. ಓಕೆ, ಇಲ್ಲಿ ಒಂದು ಡಿಟೆಕ್ಟರ್ ಪ್ಲೇಟ್ ಅಂತ ಇಟ್ಟ. ಅವಾಗ ಏನಾಗ್ತಿದೆ, ಅಲ್ಲಿ ಅಬ್ಸರ್ವೇಷನಲ್ಲಿ ಏನಾಯಿತು ಅಂದರೆ, ದೆರ್ ಈಸ್ ಎ ಡ್ಯೂರಿಂಗ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ದ ಇಂಟೆನ್ಸಿಟಿ ಆಫ್ ದ ಸ್ಪಾರ್ಕ್ ಅಕ್ರಾಸ್ ದ ಡಿಟೆಕ್ಟರ್ ಲೂಪ್ ಈಸ್ ಇನ್ಕ್ರೀಸಸ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಈ ಡಿಟೆಕ್ಟರ್ ಪ್ಲೇಟ್ ಹತ್ರ ನಮ್ಮಲ್ಲಿ ಸ್ಪಾರ್ಕ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಪಾರ್ಕ್ಸ್ ಅಂತ ಗೊತ್ತಿಲ್ಲ, ನಾವು ವೆಲ್ಡಿಂಗ್ ಮಾಡಬೇಕಾದ್ರೆ ನಾವು ಇದರಲ್ಲಿ ಗ್ಯಾರೇಜಲ್ಲಿ ನೋಡ್ತಾ ಇರ್ತೀವಿ, ವೆಲ್ಡಿಂಗ್ ಮಾಡಬೇಕಾದ್ರೆ ಸ್ಪಾರ್ಕ್ಸ್ ಬರ್ತಾ ಇರುತ್ತೆ. ಇಲ್ಲಿ ಕೂಡ ಏನಾಗುತ್ತೆ, ಅವನಿಗೆ ಡಿಟೆಕ್ಟರ್ ಪ್ಲೇಟ್ ಇಟ್ಟ ತಕ್ಷಣ ಅಲ್ಲಿ ಸ್ಪಾರ್ಕ್ಸ್, ಅಲ್ಲಿ ಅಬ್ಸರ್ವೇಷನ್ ಕಾಣ್ತಾ ಹೋಗ್ತದೆ. ಓಕೆ, ಯಾಕೆ ಇದು, ವಾಟ್ ಈಸ್ ದ ರೀಸನ್ ಮೀನ್ಸ್, ವೆನ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಫಾಲ್ಸ್ ಆನ್ ಎ ಮೆಟಲ್ ಸರ್ಫೇಸ್, ಮೆಟಲ್ ಸರ್ಫೇಸಲ್ಲಿ ಬಿದ್ದಾಗ ಸಮ್ ಎಲೆಕ್ಟ್ರಾನ್ಸ್ ನಿಯರ್ ದ ಸರ್ಫೇಸ್, ಇಲ್ಲಿ ನಿಯರಲ್ಲಿ ಸರ್ಫೇಸಲ್ಲಿ ಎಲೆಕ್ಟ್ರಾನ್ಸ್ ಅವೇನು ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ಸ್ ದ ಎನರ್ಜಿ ಫ್ರಮ್ ದ ಆರ್ಕ್ ಲ್ಯಾಂಪ್. ಯು ವಿ ರೇಡಿಯೇಷನ್ಸಿಂದ ಅದೇನು ಮಾಡುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಪಾಸಿಟಿವ್ ಅಯಾನ್ಸಿಂದ ಅದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದನ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಅದು ಎಲೆಕ್ಟ್ರಾನ್ ಬಿಟ್ಕೊಟ್ರೆ ಅಲ್ಲಿ ಪಾಸಿಟಿವ್ ಆಗುತ್ತೆ. ಓಕೆ, ಅಲ್ಲಿ ಪಾಸಿಟಿವ್, ಇದು ಎಲ್ಲ ನೆಗೆಟಿವ್. ದೆರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅಟ್ರಾಕ್ಷನ್ ಫೋರ್ಸ್ನು ಅದೇನು ಮಾಡಬೇಕು, ದಾಟಿ ಅದೇನಾಗ್ತದೆ, ಎಲೆಕ್ಟ್ರಾನು ಎಮಿಟ್ ಆಗ್ತದೆ. ಅಲ್ಲಿ ಎಮಿಟ್ ಆಗಿರೋ ಎಲೆಕ್ಟ್ರಾನ್ಸು ದಟ್ ವಿಲ್ ಬಿ ಡಿಟೆಕ್ಟೆಡ್ ಆನ್ ದ ಡಿಟೆಕ್ಟರ್ ಪ್ಲೇಟ್. ಈ ಪ್ಲೇಟ್ ಹತ್ರ ಬಂದು ಡಿಟೆಕ್ಟ್ ಆಗುತ್ತೆ. ಯಾವಾಗ ನಮಗೆ ಎಲೆಕ್ಟ್ರಾನ್ಸು ಡಿಟೆಕ್ಟ್ ಆದಾಗ ನಮಗೆ ಅಲ್ಲಿ ಏನಾಗುತ್ತೆ, ವಿ ವಿಲ್ ಗೆಟ್ ಎ ಸ್ಪಾರ್ಕ್ಸಲ್ಲಿ ಕಾಣ್ತಾ ಇದೆ. ಓಕೆ, ದೀಸ್ ಆರ್ ದ ಅಬ್ಸರ್ವೇಷನ್. ಅಲ್ಲಿ ಅವರಿಗೆ ನಮಗೆ ಗೊತ್ತಾಯಿತು, ಹರ್ಟ್ಸ್ಗೆ ಈ ವೆನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಈಸ್ ಮೇಡ್ ಟು ಫಾಲ್ ಆನ್ ಎ metal surface that will emits the electron. These electrons are collected by some metal plate, that is called detector. There is a spark across that metal surface. This is the observation of Hertz. Okay, next coming to Leonard observation. Okay, the scientist, ಈಗ ಲೆನಾರ್ಡ್ ಅನ್ನೋ ಸೈಂಟಿಸ್ಟ್, ಅವನು ಕೂಡ ಸಮ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಾನೆ. ಯಾವುದ್ರ ಮೇಲೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ. ಓಕೆ, ಅವ್ರದ್ದು ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನೋಡಿ. ದ ಲೆನಾರ್ಡ್ಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್ to study the photoelectric effect is as shown in the figure. ಇಲ್ಲಿ ನಮಗೆ ಫಿಗರಲ್ಲಿ ನೋಡ್ತಾ ಇದ್ವಿ, ಇಲ್ಲೊಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ. ಓಕೆ, ವಾಟ್ ಈಸ್ ದ ಅಬ್ಸರ್ವೇಷನ್? ಓಕೆ, ವ್ಯಾನ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಅಪ್ಲೈಡ್ ಅಕ್ರಾಸ್ ದ ಎಮಿಟರ್ ಪ್ಲೇಟ್ ಆ್ಯಂಡ್ ದ ಕಲೆಕ್ಟರ್. ಇಲ್ಲಿ ನೋಡಿ, ಇಲ್ಲೊಂದು ಎಮಿಟರ್ ಪ್ಲೇಟ್ ಸಿ ಅಂತಿದೆಲ್ಲ, ದಿಸ್ ಈಸ್ ಕಾಲ್ಡ್ ಎಮಿಟರ್ ಪ್ಲೇಟ್ ಅಥವಾ ಕ್ಯಾಥೋಡ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕಲೆಕ್ಟರ್ ಪ್ಲೇಟನ್ನು ತಗೊಂಡಿದ್ದಾರೆ. ಓಕೆ, ಅಲ್ಲಿಗೆ ಏನು ಮಾಡಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಪ್ಲೈ ಮಾಡಿದ್ದಾರೆ. ನಥಿಂಗ್ ಬಟ್ ಕಲೆಕ್ಟರಿಗೆ ನೆಗೆಟಿವ್ ಪೊಟೆನ್ಷಿಯಲ್, ಈ ಕಡೆ ಇಮಿಟರಿಗೆ ನೆಗೆಟಿವ್ ಪೊಟೆನ್ಷಿಯಲ್, ಕಲೆಕ್ಟರಿಗೆ ಪಾಸಿಟಿವ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಥಿಂಗ್ ಬಟ್ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿಗೆ, ಈ ಎರಡು ಪ್ಲೇಟಿಗೆ. ದಿಸ್ ಇಸ್ ಎಮಿಟರ್ ಪ್ಲೇಟ್, ದಿಸ್ ಇಸ್ ಕಲೆಕ್ಟರ್ ಪ್ಲೇಟ್, ಕ್ಯಾಥೋಡ್ ಆ್ಯನೋಡ್. ಇದನ್ನು ನಾವು ಎಲ್ಲಿ ಕನೆಕ್ಟ್ ಮಾಡಿದ್ವಿ, ಒಂದು ಎಕ್ಸ್ಟರ್ನಲ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ವಿ.
Now, when the emitter plate kept at a negative potential is exposed to ultraviolet radiation. ಓಕೆ, ನಾವೀಗ ಎಮಿಟರ್ ಪ್ಲೇಟಿಗೆ ನೆಗೆಟಿವ್ ಕನೆಕ್ಟ್ ಮಾಡಿದ್ದೀವಿ. ಈಗ ಏನು ಮಾಡ್ತಿದ್ವಿ, ಒಂದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನಲ್ಲಿ ಬಿಡ್ತಾ ಇದ್ವಿ. ಇಲ್ಲಿಂದ ರೇಡಿಯೇಷನ್ಸ್ ಏನಾಗ್ತಿದೆ, ಈ ಪ್ಲೇಟ್ ಮೇಲೆ ಬೀಳ್ತಾ ಇದೆ. ಓಕೆ, ದಿಸ್ ಪ್ಲೇಟ್ ಈಸ್ ಎಕ್ಸ್ಪೋಸ್ ಟು ಅಲ್ಟ್ರಾವೈಲೆಟ್ ರೇಸ್. ದ ಕರೆಂಟ್ ಬಿಗಿನ್ಸ್ ಟು ಫ್ಲೋಸ್ ಇನ್ ದ ಸರ್ಕ್ಯೂಟ್. ಅಲ್ಲೇನಾಗುತ್ತೆ, ನಮಗೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಒಂದು ಆ್ಯಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಕರೆಂಟ್ ಏನಾಗುತ್ತೆ, ಅಲ್ಲಿ ಸರ್ಕ್ಯೂಟ್ ಮೂಲಕ ಫ್ಲೋ ಆಗುತ್ತೆ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅಲ್ಲೊಂದು ನೀಡಲ್ ಇರುತ್ತೆ, ಅದೇನಾಗುತ್ತೆ ಥರ ಫ್ಲಕ್ಚುಯೇಷನ್ ಆಗುತ್ತೆ. ಓಕೆ, ಯಾಕಾಗುತ್ತೆ, ಏನು ರೀಸನ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಹರ್ಡ್ಸ್ ಅಬ್ಸರ್ವೇಷನಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ನೋಡಿ. ಇದನ್ನು ಹೋಲ್ ಸೆಟಪ್ಪನ್ನು ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬಲ್ಲಿ ತೊಗೊಂಡಿದ್ದಾರೆ. ಅಲ್ಲಿ ಏನಾಗಿತ್ತು, ಕಾಮನ್ ಆಗಿ ಹಾಗೆ ಸ್ಪೇಸಲ್ಲಿ ತೊಗೊಂಡಿದ್ರು. ಬಟ್ ಇಲ್ಲೇನಾಗಿದೆ, ಲೆನಾರ್ಡಲ್ಲಿ ಡಿಫ್ರೆನ್ಸ್ ಏನಂದರೆ, ಒಂದು ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರಲ್ಲಿ ತೊಗೊಂಡಿದ್ದಾರೆ. ಅಂದರೆ ಸರೌಂಡಿಂಗಿಂದ ಸಪ್ರೇಟ್ ಮಾಡಿ ಒಂದು ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಟ್ಯೂಬಲ್ಲಿ 2 ಪ್ಲೇಟನ್ನು ತೊಗೊಂಡಿದ್ದಾರೆ. ಅಲ್ಲಿ ಹಾಗೆ ಇತ್ತು. ದಿಸ್ ಈಸ್ ದ ಡಿಫ್ರೆನ್ಸ್. ನಾವು ಇಲ್ಲೇನಾಗ್ತಿದೆ, ಇನ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆಫ್ ಸೂಟೇಬಲ್ ಫ್ರೀಕ್ವೆನ್ಸಿ ಆಫ್ ಎನರ್ಜಿ ರೇಡಿಯೇಷನ್ಸ್ ಫಾಲ್ಸ್ ಆನ್ ಎ ಎಮಿಟರ್ ಪ್ಲೇಟ್. ಓಕೆ, ಇಲ್ಲಿ ಬಿದ್ದಾಗ ಅದೇನು ಮಾಡುತ್ತೆ, ಎಲೆಕ್ಟ್ರಾನಿಂದ ಮೆಟಲ್ ಸರ್ಫೇಸ್ ವಿಲ್ ಜಂಪ್ಸ್. ಅಲ್ಲೇನಾಗುತ್ತೆ, ಸಡನ್ನಾಗಿ ಎಲೆಕ್ಟ್ರಾನು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಅವೇನು ಮಾಡುತ್ತೆ, ಎಜೆಕ್ಟ್ ಆಗುತ್ತೆ. ಅಂದರೆ ಅಲ್ಲಿ ಜಂಪ್ ಆಗುತ್ತೆ. ಯಾವುದರಿಂದ, ಎಮಿಟರಿಂದ ಜಂಪ್ ಆಗಿ ಇಲ್ಲಿ ಕಲೆಕ್ಟರ್ ಹತ್ರ ಬಂದು ಕಲೆಕ್ಟ್ ಆಗುತ್ತೆ. ಗೊತ್ತಿದೆ ನಮಗೆ, ಎಲೆಕ್ಟ್ರಾನ್ಸಿಗೆ ನೆಗೆಟಿವ್ ಚಾರ್ಜ್ ಇದೆ, ಹಾಗಾಗಿ ಅವು ಪಾಸಿಟಿವ್ ಹತ್ರ ಬಂದು ಕಲೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಕಲೆಕ್ಟರ್ ಪ್ಲೇಟನ್ನು ಎಲ್ಲಿ ಕನೆಕ್ಟ್ ಮಾಡಿದ್ವಿ, ವಿ ಆರ್ ಕನೆಕ್ಟಿಂಗ್ ದ ಕಲೆಕ್ಟರ್ ಪ್ಲೇಟ್ ಟು ಅ ಪಾಸಿಟಿವ್ ಪೊಟೆನ್ಷಿಯಲ್. ನಾವು ಈಗೇನು ಮಾಡ್ತಿದ್ದೀನಿ, ನಾನು ಈಗ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ನ ನಾನು ಎಕ್ಸ್ಪೋಸ್ ಮಾಡ್ತಿದ್ದೀನಿ. ನಾವು ಐ ವಿಲ್ ಸ್ಟಾಪ್ ದಿಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇನ್ಸಿಡೆಂಟ್. ಇದು ನಾನೇನು ಮಾಡ್ತಿದ್ದೀನಿ, ಈಗ ಸ್ಟಾಪ್ ಮಾಡ್ತೀನಿ. ಇಲ್ಲಿ ಕೊಡ್ತಾ ಇಲ್ಲ, ರೇಡಿಯೇಷನ್ಸ್ನಲ್ಲಿ ಫಾಲ್ ಮಾಡ್ತಾ ಇಲ್ಲ. ಸಡನ್ಲಿ ಏನಾಗುತ್ತೆ, ಇಲ್ಲಿ ಕರೆಂಟ್, ದೆರ್ ಈಸ್ ನೋ ಫ್ಲಕ್ಚುಯೇಷನ್ ಇನ್ ದ ಸರ್ಕ್ಯೂಟ್. ಹಾಗಾಗಿ ದೆರ್ ಈಸ್ ನೋ ಕರೆಂಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ಇಫ್ ವೆನ್ ವಿ ಸ್ಟಾಪ್ ದಿಸ್ ultraviolet radiations. Okay, no current flows when the frequency of incident radiation is less than threshold frequency. ಅಂದರೆ ಅದಕ್ಕೊಂದು ಮಿನಿಮಮ್ ಎನರ್ಜಿ ಬೇಕು ಅಲ್ವಾ. ನಮಗೆ ಸ್ವಲ್ಪ ಮಿನಿಮಮ್ ಅಮೌಂಟ್ ಬೇಕು. ನಮ್ಮ ಹತ್ರ ಅಮೌಂಟ್ ಹೆಚ್ಚಿಗೆ ಆದಾಗ ಮಾತ್ರ ನಾವೇನು ಮಾಡ್ತೀವಿ, ಡೊನೇಟ್ ಮಾಡ್ತೀವಿ. ಇಲ್ಲೂ ಕೂಡ ಎಲೆಕ್ಟ್ರಾನ್ಸಿಗೆ ಮಿನಿಮಮ್ ಎನರ್ಜಿ ಬೇಕು. ಆ ಎನರ್ಜಿ ತೊಗೊಂಡವು ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಓಕೆ, ಅದಕ್ಕಿಂತ ಅದು ಕೆಳಗಡೆ ಇತ್ತು ಅಂದರೆ, ಅದಕ್ಕೆ ಎನರ್ಜಿ ಇಲ್ಲ ಅಂದರೆ ಅದು ಎಲೆಕ್ಟ್ರಾನು ಎಮಿಟ್ ಆಗಲ್ಲ. ಓಕೆ, ಆವಾಗ ಎಮಿಟ್ ಆಗಲ್ಲ ಅಂದ್ರೇನು, ಕರೆಂಟು ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿ ಫ್ಲೋ ಆಗಲ್ಲ. ಓಕೆ, ದಟ್ ಮಿನಿಮಮ್ ಫ್ರೀಕ್ವೆನ್ಸಿ ಈಸ್ ನೋನ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. Okay, these observations indicate when the ultraviolet rays are allowed to fall on a emitter, electrons are ejected from it. ಹಾಗಾದರೆ ನಮಗೆ ಇದರಿಂದ ಅಬ್ಸರ್ವೇಷನ್ ಹೆಂಗೆ ಗೊತ್ತಾಗ್ತಿದೆ ಅಂದರೆ, ನಾವು ಯಾವಾಗ ರೇಡಿಯೇಷನ್ಸ್ನ ಕೊಡ್ತೀವೋ ಕರೆಂಟ್ ಫ್ಲೋ ಆಗುತ್ತೆ, ನಾವು ಯಾವಾಗ ರೇಡಿಯೇಷನ್ಸ್ ಇಂಟೆನ್ಸಿಟಿ ಕಡಿಮೆ ಮಾಡ್ತೀವೋ ಅಲ್ಲಿ ಕರೆಂಟು ಫ್ಲೋ ಆಗಲ್ಲ. ದಿಸ್ ಇಸ್ ಅಬೌಟ್ ದ ಲೆನಾರ್ಡ್ ಅಬ್ಸರ್ವೇಷನ್.